ಹಾಯ್, ಹೇಗಿದ್ದೀರಾ? ವೆಲ್ಕಮ್ ಟು ಸ್ಪಾಟಿಂಗ್ ಜಂಕ್ಷನ್. ನಮ್ಮ ಚಾನಲ್ಗೆ ಹೊಸಬ್ರಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಿನಿಮಾ ನೋಡ್ಲಿಕ್ಕೆ ಟೈಮ್ ಸಿಗ್ತಿಲ್ವಾ? ಹಾಗಾದ್ರೆ ಡೋಂಟ್ ವರಿ, ನಮ್ಮ ಚಾನಲ್ ಆಗಿ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ನಾನಿವತ್ತು ಎಕ್ಸ್ಪ್ಲೈನ್ ಮಾಡ್ಬೇಕಂತಿರೋ ಸಿನಿಮಾ ದ್ರಿಧಮ್, ಮಲಯಾಳಂ ಕ್ರೈಮ್ ಥ್ರಿಲ್ಲರ್ ಮೂವಿ. ವಿಜಯ್ ಇಡುಕಿ ಅನ್ನೋ ಪೊಲೀಸ್ ಸ್ಟೇಷನ್ಗೆ ವೃತ್ತಿ ಜೀವನದ ಮೊದಲ ಪೋಸ್ಟಿಂಗ್ ಆಗಿ ಹೋಗ್ತಾನೆ. ಅವನಿಗದೊಂದು ಯಾವುದೇ ಅಪರಾಧ ನಡೆದೇ ಇರುವಂತಹ ಶಾಂತಿಯುತ ಊರು ಅಂತ ಗೊತ್ತಾಗತ್ತೆ. ಮತ್ತೆ ವೃತ್ತಿ ಜೀವನ ಪ್ರಾರಂಭ ಮಾಡಲಿಕ್ಕೆ ಇದೇ ಸರಿಯಾದ ಜಾಗ ಅಂತ ಅನ್ಕೋತಾನೆ. ಅವನು ಆ ಜಾಗದ ಬಗ್ಗೆ ರಿಸರ್ಚ್ ಮಾಡ್ತಾನೆ. ದಾರಿಯಲ್ಲಿ ಹೋಗ್ತಾ ಇರುವಾಗ ಅವನ ಅಂಕಲ್ ತುಂಬಾ ಉಪದೇಶ ಮಾಡ್ತಾರೆ. ಪೊಲೀಸ್ ಸ್ಟೇಷನ್ ತಲುಪಿದ ಮೇಲೆ ಕೃಷ್ಣನ್ ಎನ್ನೋರು ಎಲ್ಲ ಕೊಲೀಗ್ನ ಪರಿಚಯ ಮಾಡಿಸ್ತಾರೆ. ಅಲ್ಲಿ ಒಬ್ರು ಕೊಲೀಗ್ ಇರಲ್ಲ ಅಂತ ಗೊತ್ತಾಗತ್ತೆ, ಯಾಕಂದ್ರೆ ಅವ್ರ ತಾಯಿಗೆ ಹುಷಾರಿಲ್ಲ ಅಂತ ಅವ್ರು ರಜೆ ಹಾಕಿರ್ತಾರೆ. ವಿಜಯ್ ಅವ್ರನ್ನ ತಾಯಿನ ನೋಡ್ಲಿಕ್ಕೆ ಹೋಗ್ತಾನೆ. ಒಂದಿನ ಬೆಳಿಗ್ಗೆ ಬಾರ್ ಓನರೊಬ್ರು ಹಣ ಕೊಡ್ಲಿಕ್ಕೆ ಸ್ಟೇಷನ್ಗೆ ಬರ್ತಾರೆ. ಆದರೆ ವಿಜಯ್ ಅದನ್ನ ತಿರಾಕರಿಸ್ತಾನೆ. ಕೃಷ್ಣನ್ ಬಂದು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಆಗ ವಿಜಯ್, ನೀವೇನಾದ್ರೂ ಮಾಡ್ಕೊಳ್ಳಿ, ನನ್ನನ್ನು ಇನ್ವಾಲ್ವ್ ಮಾಡಬೇಡಿ ಅಂತ ಹೇಳ್ತಾನೆ. ಟೌನ್ ಅಲ್ಲಿ ಗಲಾಟೆ ಆಗ್ತಿದೆ ಅಂತ ಕಾಲ್ ಬರುತ್ತೆ. ಅವ್ರನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ವಿಚಾರಿಸ್ತಾರೆ. ಒಬ್ಬ ಹುಡುಗ ಡ್ರಗ್ ತಗೊಂಡು ಗಲಾಟೆ ಮಾಡ್ತಿರ್ತಾನೆ. ಅದಕ್ಕೆ ಸ್ಟೇಷನ್ಗೆ ಕರ್ಕೊಂಡು ಬಂದಿರ್ತಾರೆ. ಇಲ್ಲಿ ಸಾಬು ಅನ್ನೋನು ಹಣ ಕೊಡ್ತೀನಿ, ಬೇಕಾದ್ರೆ ಬಿಟ್ಬಿಡಿ ಅವನನ್ನ ಅಂತ ಹೇಳ್ತಾರೆ. ವಿಜಯ್ ಒಪ್ಪಲ್ಲ. ಆಮೇಲೆ ಕೃಷ್ಣನ್ ವಿಜಯ್ಗೆ ಆ ಹುಡುಗನ್ ಫ್ಯೂಚರ್ ಹಾಳಾಗತ್ತೆ ಅಂತ ಅರ್ಥ ಮಾಡಿಸ್ತಾನೆ. ಮತ್ತೆ ಅವನು ವಾರ್ನ್ ಮಾಡಿ ಬಿಡ್ತಾನೆ. ಇಲ್ಲಿ ಸಾಬುಗೆ ವಿಜಯ್ ಮೇಲೆ ಕೋಪ ಬಂದಿರುತ್ತೆ. ಒಂದಿನ ಸ್ಟೇಷನ್ಗೆ ಕಾಡಲ್ಲಿ ಕಟ್ ಆಗಿರೋ ಕೈ ಸಿಕ್ಕಿದೆ ಅಂತ ಕಾಲ್ ಬರುತ್ತೆ. ವಿಜಯ್ ಕೃಷ್ಣನ್ಗೆ ಫಾರೆನ್ಸಿಕ್ ಅಂಡ್ ಡಾಗ್ ಸ್ಕ್ವಾಡ್ ನ ಕರೆಸಿ ಕಾಡನ್ನ ಸರ್ಚ್ ಮಾಡ್ಲಿಕ್ಕೆ ಹೇಳ್ತಾನೆ. ಊರೆಲ್ಲ ಸುದ್ದಿ ಆಗತ್ತೆ ಈ ವಿಷಯ. ಬಾಡಿ ಸಿಗ್ತದೆ. ಫಾರೆನ್ಸಿಕ್ ಅವರು ಮಳೆ ಬಂದಿರೋದ್ರಿಂದ ಯಾವುದು ಎವಿಡೆನ್ಸ್ ಸಿಗ್ಲಿಲ್ಲ ಅಂತ ಹೇಳ್ತಾರೆ. ಆದ್ರೆ 4 ರಿಂದ 5 ದಿನದ ಹಳೆ ಬಾಡಿ ಅಂತ ಹೇಳ್ತಾರೆ. ಪೋಸ್ಟ್ ಮಾರ್ಟಮ್ ಅಲ್ಲಿ ಬಾಡಿ 30 ರಿಂದ 35 ವರ್ಷ ಆಗಿರೋರು ತಲೆಗೆ ಏಟ್ ಬಿದ್ದು ಸತ್ತಿದಾನೆ ಅಂತ ಹೇಳ್ತಾರೆ. ವಿಜಯ್ ಬೇರೆ ಕಡೆ ಮಿಸ್ಸಿಂಗ್ ಆಗಿರೋ ಕೇಸ್ನ ಕಲೆಕ್ಟ್ ಮಾಡ್ಲಿಕ್ಕೆ ಹೇಳ್ತಾನೆ. ಅವರಿಗೆ ಬಾಡಿ ಯಾರದ್ದು ಅಂತ ಕಂಡು ಹಿಡಿಲಿಕ್ಕೆ ಆಗ್ತಾ ಇರಲ್ಲ. ವಿಜಯ್ಗೆ ಟೆನ್ಷನ್ ಆಗ್ತದೆ, ಯಾಕಂದ್ರೆ ಅವನು ಬಂದ ಕೂಡಲೇ ಇಷ್ಟೆಲ್ಲ ನಡೀತಿರುತ್ತೆ ಅಂತ. ಬಾಡಿ ಸಿಕ್ಕಿರೋ ಜಾಗನ ಮತ್ತೆ ಓನರ್ನ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಆಗ ಅವನಿಗೆ ಅನಮಲ ಅನ್ನೋ ಫೈನಾನ್ಸ್ ಬ್ಯಾಂಕ್ ಅಲ್ಲಿ ದರೋಡೆ ಆಗಿದೆ ಅಂತ ಕಾಲ್ ಬರುತ್ತೆ. 125,000 ಚಿನ್ನ, 50 ಲಕ್ಷ ಕ್ಯಾಶ್ ಕಳವಾಗಿದೆ ಅಂತ ಮ್ಯಾನೇಜರ್ ಹೇಳ್ತಾನೆ. ಆ ಕೊಲೆ ಕೇಸ್ ಜೊತೆ ಇದೊಂದು ಹೊಸ ಕೇಸ್ ಸ್ಟಾರ್ಟ್ ಆಗುತ್ತೆ. CCTV ಫುಟೇಜ್ ಕೂಡ ಸಿಗಲ್ಲ, ಅದಕ್ಕೆ ಸ್ಪ್ರೇ ಮಾಡಿರ್ತಾರೆ. ಇನ್ನು ಹೊರಗಡೆ ಅವರು ಬರೋಕ್ ಸಾಧ್ಯ ಇಲ್ಲ, ಊರ್ ಬಗ್ಗೆ ಗೊತ್ತಿರೋರೇ ಮಾಡಿರ್ತಾರೆ ಅಂತ ಕೃಷ್ಣನ್ ಹೇಳ್ತಾನೆ. ಅಲ್ಲಿರೋ ಚಿಕ್ಕ ಲಾಕರ್ನ ಎತ್ಕೊಂಡು ಹೋಗಿರ್ತಾರೆ. ಅದರಲ್ಲೇ ಈ ಚಿನ್ನ ಮತ್ತೆ ಕ್ಯಾಶ್ ಇರುತ್ತೆ. ಅವರಿಗೆ ಯಾವುದೇ ಫಿಂಗರ್ ಪ್ರಿಂಟ್ ಕೂಡ ಸಿಗಲ್ಲ. ಜನರು ವಿಜಯ್ ಮೇಲೆ ಸಿಟ್ಟಾಗುತ್ತಾರೆ. ವಿಜಯ್ ಸೀದಾ ಅಲ್ಲಿಂದ ಹೈಯರ್ ಆಫೀಸ್ನ ಮೀಟ್ ಮಾಡೋಕ್ ಹೋಗ್ತಾನೆ. ವಿಜಯ್ ಬ್ಯಾಂಕ್ ಮ್ಯಾನೇಜರ್ನ ಯಾರಾದ್ರೂ ಶತ್ರುಗಳಿದಾರಾ ಅಂತ ವಿಚಾರಿಸ್ತಾನೆ. ಆಗ ಅವರು ಮನೋಜ್ ಅನ್ನೋ ವ್ಯಕ್ತಿ ಬಗ್ಗೆ ಹೇಳ್ತಾರೆ. ಅವನು ಬಡ್ಡಿ ಕಟ್ಟೋಕಾಗದೆ ಜಗಳ ಮಾಡಿದಾನೆ ಅಂತ ಹೇಳ್ತಾರೆ. ವಿಜಯ್ ಫಿನಾನ್ಸ್ ಹಿಸ್ಟ್ರಿನ ಕಲೆಕ್ಟ್ ಮಾಡ್ತಾನೆ. ವಿಜಯ್ ತಾನು ಬಂದ ಮೇಲೆ ಇಷ್ಟೆಲ್ಲ ನಡೀತಿದೆ ಅಂತ ಅಸಹಾಯಕನಾಗಿ ಕುಳಿತುಕೊಂಡಿರ್ತಾನೆ. ಅನಮಲ ಫೈನಾನ್ಸ್ ಬ್ಯಾಂಕ್ನವರು ಊರಿನ ಜನರ ಹಣ ಲೂಟಿ ಮಾಡಿದ್ದಾರೆ ಅಂತ ಜನರಿಗೆ ದ್ವೇಷ ಇತ್ತು. ಮನೋಜ್ನ ಎನ್ಕ್ವೈರಿ ಮಾಡ್ಲಿಕ್ಕೆ ಹೋಗ್ತಾರೆ. ಅವನ ಅಲ್ಲಿ ಇರಲ್ಲ. ಅವನ ಹೆಂಡತಿನ ವಿಚಾರಣೆ ಮಾಡ್ತಾರೆ ಮತ್ತು ಹೇಳಿಕೆ ತಗೊಂಡು ಬರ್ತಾರೆ. ಇಲ್ಲಿ ಮನೋಜ್ ಮೇಲೆ ಸಂದೇಹ ಜಾಸ್ತಿ ಆಗುತ್ತೆ. ಇನ್ವೆಸ್ಟಿಗೇಷನ್ ಮಾಡ್ತಾ ಇರಬೇಕಾದ್ರೆ ಮಧು ಅನ್ನೋನು ಫಿನಾನ್ಸ್ ಕಂಪನಿಯ ಸಾಲ ತೀರ್ಸೋಕಾಗದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಗೊತ್ತಾಗತ್ತೆ. ಅವನ 2 ಮಕ್ಕಳಲ್ಲಿ ಸನೀಶ್ ಅನ್ನೋನು ಮಿಸ್ಸಿಂಗ್ ಅಂತ ಗೊತ್ತಾಗತ್ತೆ. ಸೊ ಇವರು ಸನೀಶ್ ಮನೆಗೆ ಹೋಗಿ ವಿಚಾರಿಸ್ತಾರೆ. ಅಲ್ಲಿ ಸನೀಶ್ ಫೋಟೋ ನೋಡ್ತಾರೆ. ವಿಜಯ್ ಆಲ್ರೆಡಿ ಅವ್ರನ್ನ ಫಿನಾನ್ಸ್ ಬ್ಯಾಂಕ್ ರಾಬರಿ ನಡೆದಲ್ಲಿ ಆ ಗಲಾಟೆಯಲ್ಲಿ ಅವನ್ನ ನೋಡಿರ್ತಾನೆ. ಅಂಡ್ ಅವನು ವಿಜಯ್ನ ನೋಡಿ ಓಡೋಗಿರ್ತಾನೆ. ಇದರಿಂದ ವಿಜಯ್ಗೆ ಸನೀಶ್ ಮೇಲೆ ಡೌಟ್ ಬರುತ್ತೆ. ಸಾಬು ಜನರನ್ನ ಸೇರಿಸಿ ಗಲಾಟೆ ಮಾಡ್ತಾನೆ. ಆಗ ಡ್ಯಾಮ್ ಶಟರ್ ಗೇಟ್ ಹತ್ರ ಇನ್ನೊಂದು ಬಾಡಿ ಸಿಗುತ್ತೆ. ಇಲ್ಲಿಂದ ವಿಜಯ್ ಮೇಲೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಮನೋಜ್ ಮೇಲೆ ವಿಚಾರಣೆ ನಡೀತಾ ಇರುತ್ತೆ. ವಿಜಯ್ನ ಕೇಸಿಂದ ತೆಗಿಬೇಕಂತ ಹೈಯರ್ ಆಫೀಸರ್ ಇಂದ ಪ್ರೆಷರ್ ಇರುತ್ತೆ. ವಿಜಯ್ ಯಾವುದೇ ಲೀಡ್ ಸಿಕ್ತಿಲ್ಲ ಅಂತ ಕುಗ್ತಿರ್ತಾನೆ. ಕೃಷ್ಣನ್ ಸ್ವಲ್ಪ ಧೈರ್ಯ ಹೇಳ್ತಾನೆ. ಆಗ ಮಕ್ಕಿಮಲ್ಲೆ ರೆಸಾರ್ಟ್ ಇಂದ ಕಾಲ್ ಬರುತ್ತೆ. ಯಾರೋ ಡೆಡ್ ಬಾಡಿನ ಹೆಗಲ್ ಮೇಲೆ ಹೊತ್ಕೊಂಡು ಹೋಗ್ತಿದ್ದಾರೆ ಅಂತ. ಇಲ್ಲಿಂದ ಕಥೆಯಲ್ಲಿ ಟ್ವಿಸ್ಟ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಡೆಡ್ ಬಾಡಿನ ಹುಡ್ಕೊಂಡು ಹೋಗ್ತಾರೆ. ವಿಜಯ್ ತಲೆಗೆ ಹೊಡೆದು ಕೊಲೆಗಾರ ಓಡಿ ಹೋಗ್ತಾನೆ. ನೆಕ್ಸ್ಟ್ ಡೇ ವಿಚಾರಣೆ ಮಾಡಿ ಕೃಷ್ಣನ್ ಆ ಬಾಡಿ ಆಗ ಆ ಬಾಡಿ ಅಲ್ಲಿ ಕೆಲ್ಸಕ್ ಬಂದಿರೋ ತಮಿಳಿಯಂದು ಅಂತ ಗೊತ್ತಾಗತ್ತೆ. ಆಗ ವಿಜಯ್ ಅವರ ಕಾಂಟ್ರಾಕ್ಟರ್ನ ವಿಚಾರಣೆ ಮಾಡಕ್ ಹೋಗ್ತಾನೆ. ಕಾಂಟ್ರಾಕ್ಟರ್ನ ವಿಚಾರಣೆ ಮಾಡಿದಾಗ ಅದ್ರಲ್ಲಿ ಒಬ್ಬ ಆಲ್ರೆಡಿ ಸತ್ತೋಗಿದ್ದಾನೆ ಅಂತ ಗೊತ್ತಾಗುತ್ತೆ. ಮತ್ತೆ ಇವರೆಲ್ಲ ಊರಲ್ಲಿ ಹಬ್ಬ ಇದೆ ಅಂತ ಹಣ ತಗೊಂಡು ಓಡಿ ಹೋಗಿದ್ದಾರೆ ಅಂತ ಹೇಳ್ತಾನೆ. ವಿಜಯ್ ತಮಿಳಿಯನ್ ಸ್ಟೇ ಆಗಿರೋ ಮನೆಗೆ ಹೋಗ್ತಾರೆ. ಅಲ್ಲಿ ಅನ್ನಮಲ ಫೈನಾನ್ಸಿನ ಒಂದು ಕಾರ್ಡ್ ಸಿಗತ್ತೆ.
ಮತ್ತೆ ಆ ಸತ್ತೋಗಿರೋ ಆ ಬಾಡಿಲಿ ಒಂದು ಚೈನ್ ಕೂಡ ಇರುತ್ತೆ. ಮತ್ತೆ ಸತ್ತಿರೋ ಆ 2 ಬಾಡಿ ಅರುಲ್ ಮತ್ತೆ ಅನಮ್ ಅನ್ನೋ ತಮಿಳಿಯನ್ಸ್ದು ಅಂತ ಕನ್ಫರ್ಮ್ ಆಗುತ್ತೆ. ಒಂದಿನ ರಾತ್ರಿ ಬ್ಯಾಂಕ್ ಮ್ಯಾನೇಜರ್ ಮೇಲೆ ಕೊನೆ ಮಾಡಲಿಕ್ಕೆ ಸನೀಶ್ ಟ್ರೈ ಮಾಡ್ತಾನೆ. ಆದರೆ ಪೊಲೀಸ್ಗೆ ಸಿಕ್ಕಾಕೋತಾನೆ. ಆದರೆ ಅಲ್ಲಿ ಗೊತ್ತಾಗುತ್ತೆ ಅವನಿಗೂ ಬ್ಯಾಂಕ್ ರಾಬರಿಗೂ ಯಾವುದೇ ಸಂಬಂಧ ಇಲ್ಲ ಅಂತ. ಒಂದಿನ ವಿಜಯ್ ಬ್ಯಾಂಕ್ ಮ್ಯಾನೇಜರ್ನ ಕರೆಸಿ ಎನ್ಕ್ವೈರಿ ಮಾಡ್ತಾನೆ. ಅವರೊಂದು ಲಾಕರ್ ಡೆಮೋ ತಂದಿರ್ತಾರೆ. ಅದರ ಜೊತೆ 50 ಲ್ಯಾಕ್ ಕ್ಯಾಶ್ ಡಮ್ಮಿ ನೋಟ್ಸ್ ಮತ್ತು 125,000 ಚಿನ್ನನ ತಂದಿರ್ತಾರೆ. ಅವ್ರಿಗೆ ಹೇಳ್ತಾರೆ ಇಷ್ಟೆಲ್ಲ ಆ ಲಾಕರಲ್ಲಿ ಇಟ್ಟು ತೋರಿಸಿ ಅಂತ. ವಿಜಯ್ಗೆ ಅವ್ರ ಮೇಲೆ ಅನುಮಾನ ಬಂದಿರುತ್ತೆ. ಆಗ ಬ್ಯಾಂಕ್ನವರು ನಿಜವಾದ ವ್ಯಾಲ್ಯೂ ಹೇಳ್ತಾರೆ. ಅವರು ಇನ್ಶೂರೆನ್ಸ್ ಕ್ಲೈಮ್ ಆಗಲಿ ಅಂತ ಸುಳ್ಳು ಹೇಳಿರ್ತಾರೆ. ಇಲ್ಲಿ ಸಾಬು ಗಲಾಟೆ ಮಾಡ್ತಾನೆ. ಪೊಲೀಸ್ ಅವರ ಮೇಲೆ ದಬ್ಬಾಳಿಕೆ ಮಾಡ್ತಾನೆ. ತಮಿಳುನಾಡು ಪೊಲೀಸ್ ಸ್ಟೇಷನ್ ಇಂದ ಕಾಲ್ ಬರುತ್ತೆ. ತಮಿಳಿಯನ್ಸ್ ಬಗ್ಗೆ ಡೀಟೇಲ್ ಕೊಡ್ತಾರೆ. ಅದೇ ದಿನ ರಾತ್ರಿ ಮನೋಜ್ ಮನೆಗೆ ಬರ್ತಾನೆ ಅಂತ ಗೊತ್ತಾಗುತ್ತೆ. ಪೊಲೀಸರು ಅವರನ್ನ ಹಿಡಿದು ಎನ್ಕ್ವೈರಿ ಮಾಡ್ತಾರೆ. ಅವನಿಗೂ ಇದಕ್ಕೂ ಯಾವುದು ಸಂಬಂಧ ಇಲ್ಲ ಅಂತ ಗೊತ್ತಾಗುತ್ತೆ. ವಿಜಯ್ಗೆ ಹೈಯರ್ ಆಫೀಸರ್ 1 ವೀಕ್ ಟೈಮ್ ಕೊಡ್ತಾರೆ. ವಿಜಯ್ ಟೆನ್ಷನಲ್ಲಿ ಕೂತಿದ್ದಾಗ ಚರಕುಟ್ಟು ಸ್ಟೇಷನ್ ಇಂದ SI ದೀಪಕ್ ಇಂದ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ. ಅಲ್ಲೇ ಒಂದು ಗೋಲ್ಡ್ ಶಾಪ್ಗೆ ಒಂದು ಹೆಂಗಸು ಚಿನ್ನ ಮಾರ್ಲಿಕ್ಕೆ ಬಂದಿದ್ದಾರೆ ಅಂತ. ಅದು ಕದ್ದಿರೋದು ಅಂತ ಆ ಶಾಪ್ ಅವನಿಗೆ ಅನುಮಾನ ಬಂದಿರುತ್ತೆ. ಇಲ್ಲಿ ವಿಜಯ್ಗೆ ಸ್ಟ್ರಾಂಗ್ ಎವಿಡೆನ್ಸ್ ಸಿಗುತ್ತೆ. ಕೇಸ್ನ ಒಂದು ಆಂಗಲ್ ಇಂದ ಸಾಲ್ವ್ ಮಾಡ್ತಾನೆ. ಅದು ಬೇರೆ ಯಾರೂ ಅಲ್ಲ, ತನ್ನ ಕೊಲೀಗ್ ಆನಂದ್ ವೈಫ್ ಅಂತ ಕನ್ಫರ್ಮ್ ಆಗುತ್ತೆ. ಸೊ ಪೊಲೀಸ್ ಸ್ಟೇಷನ್ಗೆ ಹೋಗಿ ರಿವೀಲ್ ಮಾಡ್ತಾನೆ. ಎನ್ಕ್ವೈರೀಸ್ ಎಲ್ಲ ಮತ್ತೆ ವಿಜಯ್ CCTV ಫುಟೇಜ್ ಅಲ್ಲಿ ಜೀಪ್ನ ಲೈಟ್ ರಿಫ್ಲೆಕ್ಷನ್ ಇಂದ ದರೋಡೆ ನಡೆದಾಗ ಅವರಲ್ಲೇ ಇರೋದನ್ನ ಕನ್ಫರ್ಮ್ ಮಾಡ್ತಿರ್ತಾನೆ. ಆಗ ಅವನು DSPಗೆ ಕಾಲ್ ಮಾಡ್ಲಿಕ್ಕೆ ಹೋಗ್ತಾನೆ. ಆದ್ರೆ ಸುಭಾಷ್ ಫೋನ್ ಎಸಿತಾನೆ. ಆಗ ಎಲ್ಲರೂ ಅವನವ್ರನ್ನೆಲ್ಲ ತನ್ನ ಫ್ಯಾಮಿಲಿ ಅನ್ಕೊಂಡಿರ್ತಾನೆ. ವಿಜಯ್ ತುಂಬಾನೇ ಬೇಜಾರು ಮಾಡ್ಕೋತಾನೆ. ಆಗ ಕೃಷ್ಣನ್ ಯಾಕೆ ಹೇಗೆ ಮಾಡಿದೆ ಅನ್ನೋದನ್ನ ಹೇಳ್ತಾನೆ. ಅರುಲ್ ಅನ್ನೋನು ಡ್ರಗ್ಸ್ ಸಪ್ಲೈ ಆರೋಪದ ಮೇಲೆ ಅರೆಸ್ಟ್ ಮಾಡಿರ್ತಾರೆ. ಎನ್ಕ್ವೈರಿ ಮಾಡುವಾಗ ಅರುಲ್ ಪೊಲೀಸ್ಗವ್ರಿಗೆಲ್ಲ ಅವ್ರ ಹತ್ರ ಹಣ ತಗೊಂಡು ನನ್ನನ್ನು ಸಿಕ್ಸಿ ಹಾಕಿದ್ದೀರಾ ಅಂತ ಹೇಳ್ತಾರೆ. ಆಗಲ್ಲಿ ಗಲಾಟೆ ನಡೆಯುತ್ತೆ. ಅರುಲ್ ಸಾಯ್ತಾನೆ. ಕೃಷ್ಣನ್ ಇದರಿಂದ ಬಚಾವಾಗಕ್ಕೆ ಪ್ಲಾನ್ ಮಾಡ್ತಾನೆ. ಉಳಿದ ತಮಿಳಿಯನ್ಸ್ ಜೊತೆ ಸೇರಿ ಆ ಡೆಡ್ ಬಾಡಿನ ರೆಜಿ ಜಾಗದಲ್ಲಿ ಹಾಕಿ 6-7 ದಿನ ಆದ್ಮೇಲೆ ಆ ಬಾಡಿನ ಅಲ್ಲಿಂದ ರಿಕವರ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾರೆ. ಫೈನಾನ್ಸ್ ಬ್ಯಾಂಕ್ ಅಲ್ಲಿ ದರೋಡೆ ಮಾಡಿ ಅವರಿಗೆ ಸಣ್ಣ ಪಾಲ್ ಕೊಟ್ಟು ಕಳಿಸೋ ಪ್ಲಾನ್ ಇರುತ್ತೆ. ಆದ್ರೆ ತಮಿಳಿಯನ್ಸ್ ಜಾಸ್ತಿ ಹಣ ಕೇಳ್ತಾರೆ. ಅಲ್ಲಿ ಗಳ್ಳೆ ತೇಲಿ ತಮಿಳಿಯನ್ಸ್ ಸಾಯ್ತಾರೆ. ಅವರು 3 ಜನ ಬಾಡಿ ಸಿಕ್ಕಿ ಇನ್ನೊಬ್ಬರು ಬಾಡಿ ಸಿಗದೇ ಇರೋ ಹಾಗೆ ಮಾಡ್ತಾರೆ. ಇದೆಲ್ಲ ಕೇಳಿ ವಿಜಯ್ಗೆ ಶಾಕ್ ಆಗುತ್ತೆ. ಅಲ್ಲಿ ದೊಡ್ಡ ಗಲಾಟೆನೇ ನಡೆಯುತ್ತೆ. ವಿಜಯ್ ಒಬ್ಬನೇ ಹೋರಾಟ ಮಾಡಿ ಅವರನ್ನ ಅರೆಸ್ಟ್ ಮಾಡ್ತಾನೆ ಮತ್ತೆ ಕೇಸ್ನ ಸಾಲ್ವ್ ಮಾಡ್ತಾನೆ. ಇದು ತ್ರಿಡಮ್ ಮೂವಿ ಸ್ಟೋರಿ. ಬೆಟರ್ ಎಕ್ಸ್ಪೀರಿಯನ್ಸ್ಗೆ ಮೂವಿ ನೋಡಿ. ಹಾಗೆ ಹೇಗನ್ಸ್ತು ಅಂತ ಕಮೆಂಟ್ ಮಾಡಿ. ಅಂಡ್ ಲೈಕ್ ಅಂಡ್ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.